ವಿಜಯಪುರ ಮತ್ತು ಸುತ್ತಮುತ್ತಲಿನ ಜನತೆಗೆ ಬೇಸಿಗೆಯಲ್ಲಿ ಈಜು ಕಲಿಯಲು ಈಜುಕೊಳ ಉದ್ಘಾಟಿಸಿದ ಮಾಜಿ ಶಾಸಕ ಪಿಳ್ಳ ಮುನಿಶ್ಯಾಮಪ್ಪ ಚಾಲನೆ ನೀಡಿದರು. ವಿಜಯಪುರ ಪಟ್ಟಣದ ಕೋಲಾರ-ವಿಜಯಪುರ ಬೈಪಾಸ್ ರಸ್ತೆಯಲ್ಲಿ ವಿಜಯಪುರ ಪಟ್ಟಣದ 15ನೇ ವಾರ್ಡ್ನ ಮುಖಂಡರಾದ ಆರ್.ವಿ. ಗೌಡರವರು ನಿರ್ಮಿಸಿರುವ ನೂತನ ಈಜುಕೊಳವನ್ನು ಉದ್ಘಾಟಿಸಿ ಮಾತನಾಡಿ, ವಿಜಯಪುರ ಪಟ್ಟಣದ 15ನೇ ವಾರ್ಡ್ನ ಆರ್.ವಿ. ಗೌಡರ ತಂದೆ ಮುನಿ ವೆಂಕಟಪ್ಪ ಗೌಡರ 100ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈಜುಕೊಳವನ್ನು ನಿರ್ಮಿಸಿ ವಿಜಯಪುರ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗಲಿ ಎಂದು ಗ್ರಾಮೀಣ ಭಾಗದ ಜನತೆಗೆ ಕ್ರೀಡೆಯು ಒಂದಾದ ಈಜು ಕಳೆಯಲು ಈಜುಕೊಳವನ್ನು ನಿರ್ಮಿಸಿದ್ದಾರೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಆರ್.ವಿ. ಗೌಡ, ವಿಜಯಪುರ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿ.ಎಂ. ನಾಗರಾಜ್, ವಿಜಯಪುರ ಪುರಸಭಾ ಸದಸ್ಯರಾದ ನಾರಾಯಣಸ್ವಾಮಿ, ರವಿ ಬೈರೇಗೌಡ, ಸೈಯದ್ ಇಕ್ಬಾಲ್ ಹಾಗೂ ಕಾಂಗ್ರೆಸ್ ಮುಖಂಡ ಮಧು ಬಿಸ್ಲೇರಿ, ವಾಟರ್ ಮುಖಂಡರಾದ ಮುನಿರಾಜು ಮತ್ತು ಚಲನಚಿತ್ರ ನಟ ಮಂಜುನಾಥ್ ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಸ್ವಲ್ಪ ಹಂಗೆ ಅದರಲ್ಲಿ ಸೋನಹಳ್ಳಿ ಕ್ಷೇತ್ರದ ವಿಜಯಪುರದಲ್ಲಿ ಬಹಳಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಪ್ರಖ್ಯಾತಿಯಾಗಿರುವಂಥ ನಮ್ಮ ವಿಜಯಪುರ ಟೌನು. ಅನಾದಿ ಕಾಲದಿಂದ ಕೂಡ ದೇವಸ್ಥಾನಗಳಿಗೂ ಇತರೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಬರ್ತಕ್ಕಂಥ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಇಂಡಸ್ಟ್ರಿಯಲ್ ಭಾಳಷ್ಟು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಬದಲಾವಣೆಯನ್ನು ನಮ್ಮ ತಾಲೂಕು ಇವತ್ತು ಹೊಂದಿದೆ. ಇಂಥ ಸಂದರ್ಭದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳ ಮತ್ತು ಯುವಕರ ಏನು ಈಜುಕೊಳವನ್ನು ಮಾಡಿದ್ದಾರೆ ನಮ್ಮ ಆರ್.ವಿ. ಗೌಡರು ಸ್ನೇಹಿತರು ಹಿರಿಯರು ಅವ್ರ ಸ್ವಂತ ಜಾಗದಲ್ಲಿ ಮಾಡಿದ್ದಾರೆ. ಭಾಳಷ್ಟು ಉತ್ತಮವಾಗಿ ಒಂದು ಈಜುಕೊಳವನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ, ಯಾವುದೇ ಹವಗಡಗಳಿಗೆ ಅವಕಾಶ ಕೊಡದೆ ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಒಂದು ಬಿಸ್ನೆಸ್ ಏನು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇನೆ. ಈ ಸುತ್ತಮುತ್ತಲಿರ್ತಕ್ಕಂಥ ಯಾವ ಇವತ್ತು ಟ್ರೈನಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ತುಂಬ ದೂರ ಹೋಗಬೇಕಾಯಿತು. ಚಿಕ್ಕ ಮಕ್ಕಳಿಗೆ ಈಜು ಕಲಿಸುವಂಥ ಇರ್ಬೋದು. ಮತ್ತು ಸ್ಪರ್ಧಾತ್ಮಕವಾದ ವ್ಯವಸ್ಥೆಗೆ ಭಾಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ನೋಡಲಿಕ್ಕೆ ಭಾಳ ಸೊಗಸಾಗಿದೆ, ವಿಶಾಲವಾಗಿದೆ. ಇದನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆ ದೇವನಹಳ್ಳಿ ಮತ್ತು ಗ್ರಾಮೀಣ ಭಾಗದ ಜನತೆ ಈ ಒಂದು ಈಜುಕೊಳವನ್ನು ಬಳಸ್ಕೊಳ್ಳುವ ರೀತಿಯಿಂದ ಈ ಆರ್.ವಿ. ಗೌಡರ ಒಂದು ಮಾಡಿರ್ತಕ್ಕಂಥದ್ದನ್ನು ಸರ್ಕಾರ ಮಾಡಬೇಕಾಯಿತು. ಹಿಂದೆ ನಮ್ಮ ಮೀಡಿಯಾದವರು ನಮ್ಮ ಸ್ನೇಹಿತರೆಲ್ಲ ಕೇಳ್ತಾನೆ ಇರ್ತಿದ್ರು. ನಾನಾದರೂ ವಿರೋಧ ಪಕ್ಷದ ಶಾಸಕನಾಗಿ
ಎಲ್ಲೋ ಒಂದು ಕಡೆ ಈ ತಾಲೂಕಿನ ಮೂಲ ಸೌಕರ್ಯಗಳನ್ನು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ರೀತಿಯಲ್ಲಿ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿಗಳು ಇಂಥ ಕಡೆ ಗಮನ ಕೊಟ್ಟಿದೆ. ಈ ರೀತಿ ಮಾಡಲಿಕ್ಕೆ ಅಂಥ ಒಂದು ಸರ್ಕಾರ ಇರಲಿಲ್ಲ, ವಿರೋಧ ಪಕ್ಷದ MLA ಆಗಿದೆ. ಆದರೆ ಇಂಥ ಒಂದು ಕೆಲಸವನ್ನು ನಮ್ಮ ಆರ್ವಿಗೌಡರು ಮಾಡಿರೋದಕ್ಕೆ ಅವ್ರನ್ನ ಅಭಿನಂದಿಸ್ತೇನೆ. ಈ ಒಂದು ಈಜುಕೊಳದ ಎಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಅಂತ ಈ ತಾಲೂಕನ್ನು ಪಡ್ಕೊಳ್ಳಿ ಜನ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅವರ 100 ವರ್ಷದ ಇದಕ್ಕೋಸ್ಕರವಾಗಿ ಅವರ ಜ್ಞಾಪಕಾರ್ಥಕ್ಕೋಸ್ಕರವಾಗಿ ಇದನ್ನು ನಾವು ಮಾಡಿದ್ದೀರಿ ಈಜುಕೊಳನ. ಇದನ್ನು ಸರ್ವ ಜನಾಂಗದವರು, ಸರ್ವ ಹಳ್ಳಿಗಳವರು ಎಲ್ಲರೂ ಸೇರಿ ಉಪಯೋಗಿಸತಕ್ಕದ್ದು. ಎಲ್ಲಿ ಮಾಡಿರೋದು ಗೌಡ್ರೆ? ಇದು ಬೈಪಾಸ್ ರಸ್ತೆ, ವಿಜಯಪುರ ಬೈಪಾಸ್ ರಸ್ತೆಯಲ್ಲಿ ಈ ಒಂದು ಈಜುಕೊಳ ನಿರ್ಮಿಸಿದ್ದಾರೆ. ಹಾಗಾಗಿ ಎಲ್ಲ ಈ ಒಂದು ಸುತ್ತಮುತ್ತಲಿನ ಜನತೆ ಮತ್ತು ವಿಜಯಪುರ ಟೌನ್ನ ಭಾಗದ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಕೊಳ್ರಿ. ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಇದು ಈಜು ಹೊಡೆಯೋದ್ರಿಂದ ಅದು ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ಉಪಯೋಗ ಆಗ್ತಿದೆ. ಹಾಗಾಗಿ ನಾನು ಈ ವಿಜಯಪುರ ಸಂಸ್ಥೆಯ ವಿದುರ್ಪರವಾಗಿ ನಾನು ಈ ನೂತನವಾಗಿ ಈಜುಕೊಳವನ್ನು ನಮ್ಮ ಆರ್ವಿಗೌಡಣ್ಣವರು ನಿರ್ಮಿಸಿದ್ದಾರೆ. ವಿಜಯಪುರದಲ್ಲಿ 60,000 ಜನಸಂಖ್ಯೆ ಇದೆ. ಈ ಭಾಗದಲ್ಲಿ ಇದು ತುಂಬ ಅವಶ್ಯಕತೆ ಇತ್ತು. ಆರೋಗ್ಯದ ದೃಷ್ಟಿಯಲ್ಲೂ ಅಷ್ಟೇ ಈಜು ಮಾಡುವಂಥದ್ದು ತುಂಬ ಒಳ್ಳೆಯ ಒಂದು ಹವ್ಯಾಸ. ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಮತ್ತು ನಮಗೇನು ಈ ಭಾಗದಲ್ಲಿ ಬಿಸಿ ವಾತಾವರಣನೂ ಇರೋದರಿಂದ ಈ ಒಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತ ನಾನು ಎಲ್ಲ ಈ ವಿಜಯಪುರ ಸುತ್ತಮುತ್ತಲಿನ ಜನತೆಗೆ, ವಿಜಯಪುರದ ಜನತೆಗೆ ನಾನು ಕೋರ್ತೀನಿ ಸರ್.